ಮಾರಾಟ ಮಾಡುತ್ತಿದ್ದ ಆಸಾಮಿ ತನ್ನ ಬಳಿ ಮಾದಕ ವಸ್ತು ಖರೀದಿಸಲು ಬರುತ್ತಿದ್ದವರು ಚೌಕಾಸಿ ಮಾಡಿದ್ರೆ ಮಾರಕಾಸ್ತ್ರಗಳಿಂದ ಬೆದರಿಸಿ ಅವರಿಂದ ಮೊಬೈಲ್ ಕಸಿಯುತ್ತಿದ್ದ ಖದೀಮನನ್ನ ಬಂಧಿಸಿ ಆತನಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬೆಂಗಳೂರು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮತ್ತು ತಂಡ ಯಶಸ್ವಿಯಾಗಿದ್ದಾರೆ. ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದ ಪಾರ್ಕಿಂಗ್ ಸ್ಥಳದ ಬಳಿ ಅಪರಿಚಿತ ವ್ಯಕ್ತಿಯೋರ್ವ ಅಕ್ರಮವಾಗಿ ವಿವಿಧ ಬಗೆಯ ಮಾರಕಾಸ್ತ್ರಗಳನ್ನು ಮಾರಾಟ ಮಾಡುತ್ತಿದ್ದಾನೆ ಎಂದು ಬಂದ ಖಚಿತ ಮಾಹಿತಿಯ ಮೇರೆಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ತಡ ಮಾಡದೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖಾ ತಂಡ ರಚಿಸಿ ದಾಳಿ ನಡೆಸಿದಾಗ ಆರೋಪಿಯು ವಿವಿಧ ಬಗೆಯ ಮಾರಕಾಸ್ತ್ರಗಳನ್ನು ಮಾರಾಟ ಮಾಡುತ್ತಿದ್ದನು. ಆರೋಪಿಯನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಒಂದೊಂದೇ ಮಾಹಿತಿ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಬ್ಯಾಟರಾಯನಪುರದ ಶಾಮಣ್ಣ ಗಾರ್ಡನ್ ನಿವಾಸಿ ಅಕ್ಬರ್ ಶರೀಫ್ ತನ್ನ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಎಂಬುದು ತಿಳಿದು ಬಂದಿದೆ. ಪೊಲೀಸರ ದಾಳಿ ವೇಳೆ 771 ಗ್ರಾಂ ಗಾಂಜಾ ಸುಲಿಗೆ ಮಾಡಿದ್ದ ವಿವಿಧ ಕಂಪನಿಯ ಬರೋಬ್ಬರಿ 237 ಮೊಬೈಲ್ ಫೋನ್ಗಳು ಹಾಗೂ 18 ವಿವಿಧ ಬಗೆಯ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯುವಲ್ಲಿ ಬ್ಯಾಟರಾಯನಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ತಿಳಿಸಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ವೆಸ್ಟ್ ಡಿವಿಷನ್ ಲಿಮಿಟ್ಸ್ ಅಲ್ಲಿ ಡಿಸಿಪಿ ವೆಸ್ಟ್ ಮತ್ತೆ ಅವ್ರದ್ದು ಎಲ್ಲ ಸ್ಟಾಫ್ ಅವ್ರು ಸೇರಿ ಬಹಳ ಒಳ್ಳೆ ಕೆಲಸ ಮಾಡಿ ಒಬ್ಬ ಆರೋಪಿ ಅವ್ರ ಕಡೆಯಿಂದ 18 ವೆಪನ್ಸ್ ಮತ್ತೆ 700 ಗ್ರಾಮ್ಸ್ ಔಟ್ ಗಾಂಜಾ ಮತ್ತೆ 237 ಮೊಬೈಲ್ ಫೋನ್ಸ್. ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ, ಯಾಕೆಂದ್ರೆ ಅಷ್ಟು ಮೊಬೈಲ್ ಫೋನ್ ಇವ್ರ ಹತ್ರ ಸಿಕ್ಕಿದೆ. ಅದ್ರ ಬಗ್ಗೆ ಡಿಸಿಪಿ ವೆಸ್ಟ್ ಅವರು ಬೇರೆ ಬೇರೆ ಟೀಮ್ಸ್ ಫಾರ್ಮ್ ಮಾಡಿ ಇಷ್ಟು ಮೊಬೈಲ್ಸ್ ಅವ್ರ ಹತ್ರ ಎಲ್ಲಿಂದ ಬಂತು, ವೆದರ್ ಅವರು ಕಳ್ಳತನದ ಇದೆ ಅಥವಾ ಏನು, ಯಾಕೆ ಇಷ್ಟು ಮೊಬೈಲ್ ಮತ್ತೆ ಇಷ್ಟು ವೆಪನ್ಸ್ ಇತ್ತು ಇವ್ರ ಹತ್ರ, ಅದು ಎಲ್ಲ ತನಿಖೆ ನಡೀತಾ ಇದೆ. ಆದ್ರೆ ಇವ್ರದ್ದು ಹಳೆ ರೆಕಾರ್ಡ್ ಕೂಡ ಇದೆ, ಪ್ಲಸ್ ಇವ್ರ ಫ್ಯಾಮಿಲಿಯಲ್ಲಿ ಕೂಡ ಕೆಲವರು ಇಂಥದ್ದು ಶಾಮೀಲಾಗಿದೆ. ಇದು ಇನ್ನೂ ಡಿಟೇಲ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಬೇಕು. ಸೊ ಅದಕ್ಕೋಸ್ಕರ ಅವರು ಟೀಮ್ ರಚನೆ ಮಾಡಿ ವೆಪನ್ ಎಲ್ಲಿಂದ ಬಂತು, ಇಷ್ಟು ಮೊಬೈಲ್ಸ್ ಎಲ್ಲಿಂದ ಬಂತು, ಮತ್ತೆ ಅವ್ರ ಹತ್ರ ಡ್ರಗ್ಸ್ ಎಲ್ಲಿಂದ ಬಂತು ಎಲ್ಲ ತನಿಖೆ ನಡೀತಾ ಇದೆ. ಬಟ್ ಈ ದೊಡ್ಡ ಕೆಲಸ ಆಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬ್ಯಾಟರಾಯನಪುರ ಪೊಲೀಸ್ ಅವರು ಡಿಸಿಪಿ ವೆಸ್ಟ್ ಟಿ ನೇತೃತ್ವದಲ್ಲಿ. ಸೊ ಇಟ್ ಹ್ಯಾಸ್ ಪ್ರಿವೆಂಟೆಡ್ ಮೆನಿ ಕ್ರೈಮ್ಸ್, ಸೊ ದೇ ಡಿಸರ್ವ್ ಅಪ್ರಿಸಿಯೇಷನ್. ಇನ್ನು ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ಎನ್ ಅವರ ನಿರ್ದೇಶನದಂತೆ ಬ್ಯಾಟರಾಯನಪುರ ಉಪವಿಭಾಗದ ಎಸಿಪಿ ಉದಯ ಭಾಸ್ಕರ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್ ಅವರ ನೇತೃತ್ವದ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್ ನೇತೃತ್ವದ ಅಧಿಕಾರಿ ಸಿಬ್ಬಂದಿಗಳ ತಂಡ ನಡೆಸಿದ ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.